ದಾಟಲು ಯತ್ನಿಸಿದ್ರೆ ದಾಳಿ ಖಚಿತ. ಹಾರ್ಮುಜ್ ಜಲಸಂಧಿ ಮುಚ್ಚಿದ ಇರಾನ್. ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನಷ್ಟು ದುಬಾರಿ. ಹಾರ್ಮುಜ್ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಅತ್ಯಂತ ನಿರ್ಣಾಯಕವಾದಂತಹ ಭಾಗ ಇದು. ಮಿಡಲ್ ಈಸ್ಟ್ ಯುದ್ಧ ತೀವ್ರ ಆಗ್ತಿದ್ದಂತೆ ಈ ಹಾರ್ಮುಜ್ ಜಲಸಂಧಿ ಅಂತನ್ನೋದು ಇರಾನ್ಗೆ ಅಸ್ತ್ರ ಆಗಿದೆ. ಯಾಕೆ ಗೊತ್ತಾ? ಜಲಸಂಧಿಯಲ್ಲಿ ಇರಾನ್ ಕಟ್ಟೆಚ್ಚರ ವಹಿಸಿದೆ. 6 ತೈಲ ಹಡಗುಗಳ ಮೇಲೆ ದಾಳಿ ಮಾಡಿದೆ. ಇದು ಆಯಿಲ್ ಟ್ರಾನ್ಸ್ಪೋರ್ಟ್ಗೆ ತೊಡಕಾಗಿದೆ. ಜಿಪಿಎಸ್ ಜಾಮ್ ಆಗಿದೆ. ಹಾಗಾದ್ರೆ ಏನಿದು ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ಜಲಸಂಧಿ? ಯಾಕಿದು ಇಷ್ಟು ಇಂಪಾರ್ಟೆಂಟ್ ಆಗತ್ತೆ? ಇದರಿಂದ ನಮ್ಮ ದೇಶ ಭಾರತಕ್ಕೆ ಏನು ನಷ್ಟ ಅನ್ನೋದನ್ನ ನೋಡೋಣ. ಜಗತ್ತಿನ ಅತ್ಯಂತ ಪ್ರಮುಖ ಆಯಕಟ್ಟಿನ ಜಲಮಾರ್ಗ ಈ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್. ಇದು ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಮಹತ್ವದ್ದು. ಪರ್ಷಿಯನ್ ಕೊಲ್ಲಿಯನ್ನ ಅಂದ್ರೆ ಪರ್ಷಿಯನ್ ಗಲ್ಫ್ ಅನ್ನ ಓಮನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದೊಂದಿಗೆ ಜೋಡಿಸುವಂತಹ ಒಂದು ಸಂಧಿ. ಇದರ ಉತ್ತರಕ್ಕೆ ಇರಾನ್ ದೇಶ ಇದೆ, ದಕ್ಷಿಣಕ್ಕೆ ಓಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ದೇಶಗಳಿರೋದು. ಜಗತ್ತಿನ ಒಟ್ಟು ತೈಲ ಬಳಕೆಯ ಸುಮಾರು 20-25% ಭಾಗ ಇದೇ ಜಲಸಂಧಿಯ ಮೂಲಕವೇ ಸಾಗಬೇಕು. ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE ದೇಶಗಳ ತೈಲ ರಫ್ತಿಗೆ ಇದು ಏಕೈಕ ಕೊಂಡಿ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಯಾವುದೇ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಬಿಡಕೂಡದು ಎಂದು ರೇಡಿಯೋ ಎಚ್ಚರಿಕೆಗಳನ್ನ ನೀಡಿದ್ದೇ ತಡ. ಇದೀಗ ಇದರ ಪರಿಣಾಮವಾಗಿ ಪ್ರಮುಖ ಜಲಮಾರ್ಗವು ಸಂಪೂರ್ಣವಾಗಿ ಬಂದಾಗಿದೆ. ಭಾರತ ಸೇರಿದಂತೆ ತೈಲದ ಮೇಲೆ 50-60% ಅವಲಂಬಿಸಿದ್ದ ಹಲವು ರಾಷ್ಟ್ರಗಳೀಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಇರಾನ್ ತೆಗೆದುಕೊಂಡಿರುವ ಈ ಕಟು ನಿರ್ಧಾರವು ಇತರೆ ರಾಷ್ಟ್ರಗಳಿಗೆ ತೈಲ ಬೇಡಿಕೆಯನ್ನ ಹೆಚ್ಚಿಸಲಿದೆ. ಹೌದು, ಖಮೇನಿ ಹತ್ಯೆ ಬೆನ್ನಲ್ಲೇ ಇರಾನ್ ಧಗಧಗ ಉರಿಯುತ್ತಿದೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ಮಿಲಿಟರಿ ಜಂಟಿ ಕ್ಷಿಪಣಿ ದಾಳಿ ನಡೆಸುವ ಮೂಲಕ ಇರಾನಿನ ಹಲವಾರು ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಭೀಕರ ದಾಳಿ ಮಾಡಿತ್ತು. ಇಷ್ಟಕ್ಕೆ ನಿಲ್ಲದ ಈ ದಾಳಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆಗೆ ಕಾರಣವಾಯಿತು. ಇದಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳಲು ಪಣ ತೊಟ್ಟಿರುವ ಇರಾನ್ ಇಸ್ರೇಲ್ ಮತ್ತು ಕೊಲ್ಲಿಯಲ್ಲಿರುವ US ಮಿಲಿಟರಿ ನೆಲೆಗಳ ಮೇಲೆ ಸರಣಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿದೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಹಲವು ರಾಷ್ಟ್ರಗಳು ವೀಕ್ ಪಾಯಿಂಟ್ ಅನ್ನ ಗಟ್ಟಿಯಾಗಿ ಹಿಡಿದಿರುವ ಇರಾನ್ ತಮ್ಮ ಹಾರ್ಮುಜ್ ಜಲಸಂಧಿಯನ್ನು ದಾಟಿಯೇ ಟನ್ ಗಟ್ಟಲೆ ತೈಲವನ್ನು ಹೊತ್ತೊಯ್ಯುವ ಹಡಗುಗಳು ಹೋಗಬೇಕು. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು IRGC ತಕ್ಷಣಕ್ಕೆ ಜಾರಿಗೆ ಬರುವಂತೆ ಈಗ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಣೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಅದರಲ್ಲೂ ಇಲ್ಲಿ ಯಾರಿಗೂ ಈ ಮಾರ್ಗದಲ್ಲಿ ಸಾಗಲು ಅನುಮತಿಸುವುದಿಲ್ಲ ಎಂದು ಇರಾನ್ ಎಚ್ಚರಿಕೆಗಳನ್ನ ನೀಡಿದೆ. ಅತಿ ಮುಖ್ಯವಾಗಿ ಯಾರಾದರೂ ಎಚ್ಚರಿಕೆ ಮೀರಿಯೂ ಮುಂದುವರಿಯಲು ಹೋದ್ರೆ ದೊಡ್ಡ ಪರಿಣಾಮವನ್ನೇ ಎದುರಿಸಬೇಕಾಗುತ್ತದೆ ಎಂದು ಒತ್ತಿ ಹೇಳಿದೆ. ಹಡಗು ಟ್ರ್ಯಾಕಿಂಗ್ ಡೇಟಾದ ಪ್ರಕಾರ ಜಲಸಂಧಿಯಲ್ಲಿ ಸಂಚಾರವು 70% ಕಡಿಮೆಯಾಗಿದೆ. ಅನೇಕ ಟ್ಯಾಂಕರ್ಗಳು ಲಂಗರ್ ಹಾಕಲ್ಪಟ್ಟಿವೆ. ಕನಿಷ್ಠ 700 ಹಡಗುಗಳು ಮಾರ್ಗ ಮಧ್ಯೆಯೇ ಸಿಲುಕಿಕೊಂಡಿವೆ. ಭಾರತ ತನ್ನ ತೈಲದ ಅವಶ್ಯಕತೆಯ ಸುಮಾರು 80% ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಅರ್ಧದಷ್ಟು ಪಾಲು ಇದೇ ಪರ್ಷಿಯನ್ ಗಲ್ಫ್ನಿಂದ ಇದೇ ಹಾರ್ಮೋಸ್ ಜಲಸಂಧಿಯ ಮೂಲಕ ಬರೋದು. ಹಾರ್ಮೋಸ್ ಜಲಸಂಧಿಯಲ್ಲಿ ಅಡಚಣೆ ಆಯ್ತು ಅಂತಂದ್ರೆ ಪ್ರಮುಖ ಎಫೆಕ್ಟ್ ಆಗೋದು ತೈಲ ಬೆಲೆ ಏರಿಕೆ ಮತ್ತು ಇನ್ಫ್ಲೇಷನ್. ಇದು ಪರ್ಷಿಯನ್ ಕೊಲ್ಲಿಯನ್ನು ಓಮನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುವ ಸುಲಭ ಮಾರ್ಗ. ಇದರ ಅಗಲ ಕೇವಲ 33 ಕಿಲೋಮೀಟರ್. ವಿಶ್ವದ ತೈಲ ಪೂರೈಕೆಯ 20-25% ಕೈಗೊಳ್ಳಲಾಗುತ್ತೆ. 20% LNG ಅಂದ್ರೆ ದ್ರವೀಕೃತ ನೈಸರ್ಗಿಕ ಅನಿಲ ಸರಬರಾಜು ಮಾಡಲಾಗುತ್ತೆ. ಸೌದಿ ಅರೇಬಿಯಾ, ಇರಾಕ್, UAE, ಇರಾನ್ನಂತಹ ದೇಶಗಳಿಂದ ರಫ್ತು ಮಾಡಲಾಗುವ ತೈಲವು ಈ ಜಲಸಂಧಿ ಮುಖಾಂತರವೇ ಹಾದು ಹೋಗುತ್ತದೆ. ಹಾರ್ಮುಜ್ ಜಲಸಂಧಿ ಮುಚ್ಚುವುದರಿಂದ ಭಾರತಕ್ಕಾಗುವ ಲಾಭ ನಷ್ಟಗಳೇನು? ಭಾರತದ ಬಳಿ ಈಗಾಗಲೇ ಸುಮಾರು 100 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲದ ಸಂಗ್ರಹ ಇದೆ. ಈ ಸಂಗ್ರಹವು ಕೇವಲ ಟ್ಯಾಂಕರ್ಗಳಲ್ಲಿ ಮಾತ್ರವಲ್ಲ, ಭೂಗತ ಕಾರ್ಯತಂತ್ರದ ನಿಕ್ಷೇಪಗಳಲ್ಲಿಯೂ ಇದೆ. ಇದಲ್ಲದೆ ಈಗಾಗಲೇ ಭಾರತಕ್ಕೆ ಬರುತ್ತಿರುವ ಹಡಗುಗಳಲ್ಲಿರುವ ತೈಲವನ್ನು ಸೇರಿಸಿದರೆ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸರಬರಾಜು ತಾತ್ಕಾಲಿಕವಾಗಿ ಅಡ್ಡಿಯಾದರೂ ದೇಶದ ಅಗತ್ಯಗಳನ್ನು ಸುಮಾರು 40-45 ದಿನಗಳವರೆಗೆ ಪೂರೈಸಲು ಸಾಧ್ಯವೆಂದು ಕೆಪ್ಲರ್ ಸಂಸ್ಥೆ ಹೇಳಿದೆ. ಭಾರತಕ್ಕೆ ಬೇಕಾಗುವ ಕಚ್ಚಾ ತೈಲದ ಸುಮಾರು 88% ಭಾಗವನ್ನು ನಾವು ವಿದೇಶಗಳಿಂದಲೇ ಆಮದು ಮಾಡಿಕೊಳ್ತೇವೆ. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಹಲವು ಇಂಧನಗಳ ಉತ್ಪಾದನೆಗೆ ಈ ಕಚ್ಚಾ ತೈಲ ಮೂಲ ವಸ್ತು. ಇದರಲ್ಲಿ 50%ಕ್ಕಿಂತ ಹೆಚ್ಚು ತೈಲ ಮಧ್ಯಪ್ರಾಚ್ಯದ ದೇಶಗಳಿಂದ ಬರುತ್ತೆ. ಈ ಸರಬರಾಜಿನ ಬಹುಪಾಲು ಹಾರ್ಮುಜ್ ಜಲಸಂಧಿ ಎಂಬ ಕಿರಿದಾದ ಸಮುದ್ರದ ಮಾರ್ಗದ ಮೂಲಕ ಸಾಗುತ್ತದೆ. ಇತ್ತೀಚಿನ ಇರಾನ್ ಸಂಬಂಧಿತ ಉದ್ವಿಗ್ನತೆಯಿಂದಾಗಿ ಈ ಮಾರ್ಗದ ಬಗ್ಗೆ ಆತಂಕಗಳು ವ್ಯಕ್ತವಾಗಿವೆ. ಪ್ರತಿದಿನ ಸರಾಸರಿ 2.5 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಭಾರತ ಹಾರ್ಮುಜ್ ಜಲಸಂಧಿ ಮೂಲಕ ಆಮದು ಮಾಡಿಕೊಳ್ಳುತ್ತದೆ.
ಒಟ್ಟಾರೆ ಭಾರತ ದಿನಕ್ಕೆ ಸುಮಾರು 5 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಆಮದು ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಅದರ ಅರ್ಧ ಭಾಗ ಈ ಮಾರ್ಗದ ಮೇಲೆ ಅವಲಂಬಿತವಾಗಿದೆ. ಆದರೂ ಈಗಿರುವ ಸಂಗ್ರಹ ಹಾಗೂ ಸಾಗಾಣೆಯಲ್ಲಿರುವ ತೈಲವನ್ನು ಸೇರಿಸಿ ನೋಡಿದ್ರೆ ಏಕಾಏಕಿ ಸರಬರಾಜು ಅಡಚಣೆ ಉಂಟಾದರೂ ದೇಶವು ಸುಮಾರು 40 ರಿಂದ 45 ದಿನಗಳವರೆಗೆ ಪರಿಸ್ಥಿತಿಯನ್ನ ನಿಭಾಯಿಸಲು ಸಿದ್ಧವಾಗಿದೆ ಎನ್ನಬಹುದು. ಒಟ್ಟಿನಲ್ಲಿ ಏಷ್ಯಾದ ರಾಷ್ಟ್ರಗಳಾದ ಚೀನಾ, ಭಾರತ, ಜಪಾನ್ ತೈಲ ದಾಸ್ತಾನುಗಳನ್ನು ನಿರ್ಣಯಿಸುತ್ತಿವೆ. ಜಾಗತಿಕ ಹಣದುಬ್ಬರ ಮತ್ತು ಜೀವನ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ. ಇರಾನ್ ಸ್ವತಃ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದರೂ ಪ್ರತೀಕಾರದ ನಿಟ್ಟಿನಲ್ಲಿ ಇಂಥ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂಬುದು ಸ್ಪಷ್ಟ. ಇರಾನ್ನ ಈ ನಿರ್ಧಾರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.